ಮುಡಾದಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂರ ಪತ್ನಿ ಪಾರ್ವತಿ ಹೆಸರಿನಲ್ಲಿ ಸೈಟ್ಗಳು ಮೂಲ ಸ್ಥಳ ಪತ್ತೆಯಾಗಿದೆ. ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿದ್ದಂತಹ ಮೂಲ ಜಮೀನು ಅದನ್ನು ವಶಪಡಿಸಿಕೊಳ್ಳಲಾಗಿತ್ತು. ಇದೇ ಸರ್ವೆ ನಂಬರ್ 464 ಈ ಜಮೀನನ್ನ ವಶಪಡಿಸಿಕೊಳ್ಳಲಾಗಿತ್ತು ಸರ್ಕಾರದಿಂದ. ಮತ್ತೊಂದು ಕಡೆ ವಿಜಯನಗರದಲ್ಲಿ ಪಾರ್ವತಿ ಅವರ ಹೆಸರಿನಲ್ಲಿ ಸೈಟ್ ಅನ್ನ ಅಲಾಟ್ ಮಾಡಲಾಗಿತ್ತು. ವಿಜಯನಗರ 3rd ಸ್ಟೇಜ್ ಮತ್ತೆ 4th ಸ್ಟೇಜ್ನಲ್ಲಿ ಈಗ ಸೈಟ್ಗಳು ಅಲಾಟ್ ಆಗಿದೆ. ನ್ಯೂಸ್ ಫಸ್ಟ್ ನಲ್ಲಿ ಸೈಟು ಮತ್ತೆ ಮೂಲ ಜಮೀನಿನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂದ್ರೆ ಈ ಪ್ರಕರಣದಲ್ಲಿ ಸಿಎಂರ ಪತ್ನಿ ಹೆಸರಲ್ಲೂ ಕೂಡ ನಿವೇಶನಗಳು ಹಂಚಿಕೆ ಆಗಿದೆ ಅಂತ. ಈಗ ಒಬ್ಬರ ಜಾಗವನ್ನ ಸರ್ಕಾರ ಆಕ್ಯುಪೈ ಮಾಡಿದ್ರೆ ಅದನ್ನ ಡೆವಲಪ್ ಮಾಡಿ ಆ ಪೈಕಿ 50% ಸೈಟ್ಗಳನ್ನ ಅದರ ಮಾಲೀಕರಿಗೆ ಕೊಡೋದು, ಮತ್ತೆ ಉಳಿದ ದುಡ್ಡಿಗೆ ಬೇರೆ ಕಡೆಯಲ್ಲಿ ಅವರಿಗೆ ಜಮೀನನ್ನ ಕೊಡೋದು, ಈ ರೀತಿಯಾಗಿ ಅದು ನಿಯಮ ಇದ್ದಿದ್ದು ಆಗ. ಸೊ ಅದರ ಅನ್ವಯವಾಗಿ ಮೂಲ ಜಮೀನು ವಶಪಡಿಸ್ಕೊಂಡಿದ್ದು ಯಾವುದು ಪಾರ್ವತಿ ಅವರ ಹೆಸರಲ್ಲಿದ್ದು ಅಂದ್ರೆ ಕೆಸರೆ ಗ್ರಾಮದ ಹತ್ರ. ಮತ್ತೆ ಅವರಿಗೀಗ ನಿವೇಶನಗಳನ್ನು ನೀಡಿರೋದು ವಿಜಯನಗರ 3rd and 4th ಸ್ಟೇಜ್ನಲ್ಲಿ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಸಿಎಂರ ಪತ್ನಿ ಪಾರ್ವತಿ ಅವರ ಜಮೀನನ್ನ ಸರ್ಕಾರ ವಶಪಡಿಸಿಕೊಂಡ ಜಾಗ ಬದಲಿಯಾಗಿ ಅವರಿಗೆ ನಿವೇಶನ ಹಂಚಿಕೆ ಮಾಡಿರೋದು ಎಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನೆಲ್ಲ ಗೊತ್ತಾಗ್ತಾ ಇದೆ ಈ ಬಗ್ಗೆ ಹೇಳ್ತಾ ಹೋಗಿ ರವಿ. ವಿಜಯ್, ಪ್ರಮುಖವಾಗಿ ಮೈಸೂರು ಮೂಡಾದಲ್ಲಿ ನಡೆದಂತಹ ಹಗರಣವನ್ನ ನ್ಯೂಸ್ ಫಸ್ಟ್ ಎಳೆಯಾಗಿ ಮೊದಲ ದಿನದಿಂದಲೂ ಕೂಡ ಬಿಚ್ಚಿಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಲವರ ವರ್ಗಾವಣೆಯೂ ಕೂಡ ಆಗಿತ್ತು. ಇನ್ನು ಈ ಹಗರಣದಲ್ಲಿ ಖುದ್ದು ಸಿಎಂ ಅವರ ಪತ್ನಿ ಹೆಸರಲ್ಲೇ 14 ಸೈಟ್ ಅನ್ನ ಹಂಚಿದಂತಹ ಪ್ರಕರಣವನ್ನು ಕೂಡ ನ್ಯೂಸ್ ಫಸ್ಟ್ ಬೆನ್ನತ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಅಲ್ಲಿ ಪಾರ್ವತಿ ಅವರ ಹೆಸರಿನಲ್ಲಿದ್ದಂತಹ ಜಮೀನು 3 ಎಕರೆ ಜಮೀನಿಗೆ ಬದಲಾಗಿ ವಿಜಯನಗರದಲ್ಲಿ ಅವರಿಗೆ 14 ಸೈಟ್ ಅನ್ನ ನೀಡಲಾಗಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ ದೇವನೂರು ಬಡಾವಣೆ ಹಾಗೂ ವಿಜಯನಗರ ಬಡಾವಣೆ, ಈ ಎರಡೂ ಬಡಾವಣೆಗಳನ್ನ ಕಂಪೇರ್ ಮಾಡಿದ್ರೆ ಎರಡೂ ಬಡಾವಣೆಗಳ ಪೈಕಿ ವಿಜಯನಗರ ಬಡಾವಣೆಗೆ ಅತಿ ಹೆಚ್ಚು ಮೌಲ್ಯ ಇದೆ. ಇಡೀ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಬಡಾವಣೆ ಅಂತ ಹೇಳಿ ಹೆಸರು ಗಳಿಸಿರುವಂತಹ ಮೈಸೂರಿನ ವಿಜಯನಗರ 1, 2, 3 ಹಾಗೂ 4 ಹಂತಗಳಲ್ಲಿ ನಿರ್ಮಾಣ ಆಗಿದೆ. ಆದರೆ ಕೆಸರೆಯಲ್ಲಿರುವಂತಹ ದೇವನೂರು ಬಡಾವಣೆ ಇನ್ನೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಇನ್ನೂ ಕೂಡ ಅಲ್ಲಿ ಸ್ಕ್ವೇರ್ ಫೀಟ್ ಚದರ ಅಡಿಗೆ ಕೇವಲ 2,000 ರಿಂದ 3,000 ರೂಪಾಯಿ ಮಾತ್ರ ಸರ್ಕಾರಿ ವ್ಯಾಲ್ಯೂ ಇದೆ. ಆದರೆ ಅದೇ ವಿಜಯನಗರದಲ್ಲಿ 4,000 ರಿಂದ 6,000 ರೂಪಾಯಿವರೆಗೂ ಇದೆ. ಅದು ಅಧಿಕೃತ. ಅನಧಿಕೃತವಾಗಿ 10,000 ರೂಪಾಯಿವರೆಗೂ ಕೂಡ ಆಗುತ್ತೆ. ಇನ್ನು ಈ ದೇವನೂರು ಬಡಾವಣೆಯಲ್ಲಿ ಇನ್ನು ಸೈಟ್ಗಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿದ್ದಿದ್ರೆ ಆಗ್ತಿತ್ತು. ಆದರೆ ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ಗಳಿದೆ. 20-30, 30-40, 30-50, 50-80 ಹೀಗೆ ವಿವಿಧ ಬಗೆಯ ಸೈಟ್ಗಳಿದೆ. ಆದರೆ ಅಲ್ಲಿ ಬಿಟ್ಟು ವಿಜಯನಗರದಲ್ಲಿ ಯಾಕೆ ಕೊಟ್ಟರು ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಇಲ್ಲಿ ಅಧಿಕಾರಿಗಳು ಸಿಎಂ ಅವ್ರನ್ನ ಓಲೈಕೆ ಮಾಡುವ ಉದ್ದೇಶದಿಂದ ಹಾಗೂ ಸಿಎಂ ಅವರ ಕಣ್ತಪ್ಪಿಸಿಯೋ ಅಥವಾ ಸಿಎಂಗೆ ಗೊತ್ತಿದ್ದೋ ಇಂತಹದೊಂದು ಹಗರಣದಲ್ಲಿ ಭಾಗಿಯಾಗಲಿಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ನ್ಯೂಸ್ ಫಸ್ಟ್ ಮೊದಲ ದಿನದಲ್ಲೂ ಕೂಡ ಈ ಎಲ್ಲ ಹಗರಣವನ್ನು ಕೂಡ ಬಿಚ್ಚಿಡುವಂತ ಕೆಲಸಕ್ಕೆ ಮುಂದಾಗಿತ್ತು. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.